ಹಿಂದೆ ಇದು ಭಾಳ ಮುಚ್ಚೋಗಿತ್ತು. ಹಿಂದೆ ನೀರು ಅಲ್ಲಿಂದನೇ ಬರುತ್ತೆ. ಆಮೇಲೆ ಊರಲ್ಲಿ ಕಾರ್ಯಕ್ರಮ ಆದರೆ ಎಲ್ಲ ನೀರು ತಗೊಯ್ತೀನಿ. ಬರಗಾಲ ಬಂತು. ಬರಗಾಲ ಬಂದಾಗ ಕುಡಿಯೋ ನೀರಿಗೆ ಊರಿಗೆ ಸಮಸ್ಯೆ ಆಗಿತ್ತು. ಆಗ ಏನು ಮಾಡೋದು, ನಾವು ಇಲ್ಲಿ ನಮ್ಮ ತಾತವರು ಒಂದು ಕೊಳ ತೆಗಿಸಿದ್ರು. ಆ ಕೊಳದಿಂದ ಎಲ್ಲರೂ ಊರಿಗೆ ನೀರು ತಗೋಬೋದು ಮಾಡೋದು. ಮತ್ತು ಇಲ್ಲಿಂದ ಇನ್ನೊಬ್ಬರು ಆ ಕಡೆಗೆ ಒಂದು ಕೊಳ ತೆಗಿಸಿದ್ರು. ಅಲ್ಲಿ ಆ ಕಡೆ ಒಂದು ತೆಗ್ದಾರೆ. ಅವರು ಎಲ್ಲರೂ ಸೇರಿ ಅವರೂ ಒಂದು ಕಂದನ್ನ ರಿಪೇರಿ ಮಾಡೋರು. ಅದರಿಂದ ಇಲ್ಲಿ ಅಲ್ಲಿ ದೇವ್ರಿಗೆ ಬಲಿ ಕೊಡ್ತಾರೆ. ಇಲ್ಲಿ ಯಾವ ಬಲಿ ಗಿಲಿ ಏನಿಲ್ಲ. ಇದು ಚಕ್ಭೋಜನ ಕೊಳ. ಇದು ಹಿಂದೆ ಬ್ರಾಹ್ಮಣರು ಸುಧಾ ಇಲ್ಲಿಂದ ನೀರು ತಗೊಂಡು ಹೋಗ್ತಿದ್ರು. ಇಲ್ಲಿ ಬ್ರಾಹ್ಮಣರು ಅಂದರೆ ವರ್ಧಪ್ಪನವರು ಅಂತ ಇದ್ದರು. ಅವರೆಲ್ಲ ಇಲ್ಲಿಂದ ನೀರು ತಗೊಂಡು ಹೋಗ್ತಿದ್ರು. ಪೂಜೆ ಪುನಸ್ಕಾರಕ್ಕೆ ನೀರು ತಗೊಯ್ತಿದ್ರು. ಬೇಸಿಗೆ ಟೈಮಲ್ಲೂ ಇಲ್ಲಿ ನೀರು ಇರ್ತಿತ್ತಾ? ಇರುತ್ತೆ 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 ಸದಾ ನೀರಿರುತ್ತೆ. ಸದಾ ನೀರಿರುತ್ತೆ. ಬೇಸಿಗೆ ಟೈಮಲ್ಲಿ ಅಂದರೆ ಏನು ಸರ್, ಮೊದಲು ಎಷ್ಟು ಅಡಿವರೆಗೂ ನೀರಿರ್ತಿತ್ತು? ಇವಾಗ ಸರ್ ಸ್ವಲ್ಪ ಕಮ್ಮಿ ಆಗೋದು ಅಷ್ಟೇ. ಈಗ ಇದೆಯಲ್ಲ, ಅದಕ್ಕಿಂತ 1 ಅಡಿ 2 ಅಡಿ ಕಮ್ಮಿ ಆಗುತ್ತೆ ಅಷ್ಟೇ. ನೀರು ಎಲ್ಲ ಜಲ ಇದಾಗುತ್ತೆ. ಅದ್ರೇನು ತೊಂದರೆ ಏನಿಲ್ಲ. ನೀರಿಗೇನು ಸಮಸ್ಯೆ ಆಗೋದಿಲ್ಲ. ಅದರಿಂದ ಇದು ತುಂಬ ಪವಿತ್ರವಾದ ಕೊಳ. ಆದ್ದರಿಂದ ತಾವೆಲ್ಲ ಸಹಾಯ ಮಾಡಿ ನಾವು ಮುಂದೆ ಕಟ್ಟಬೇಕು ಅಂತ ಅಲ್ಲೆಲ್ಲ ಇಟ್ಟಿಗೆ ಎಲ್ಲ ಮಾಡಿದ್ದೋ, ಮಳೆ ನೀರು ಈ ಕಡೆ ಬರದಂಗೆ ಆಗಲಿ ಅಂತ. ಅದಕ್ಕೆ ಹಸಿ ಹಣದ ಕೊರತೆನೂ ಆಯಿತು. ಅದಕ್ಕೆ ನಮ್ಮಲ್ಲಿ ನಿಲ್ಲಿಸ್ತು. ನೋಡೋಣ ಮುಂದೆ ಏನಾರು ಆದರೆ ಅದು ಕಟ್ಟಿಸ್ಬೇಕು ಅಂತ ಇದ್ದೀವಿ. ನೋಡೋದು.